ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡಿದ್ದೀವಪ್ಪ ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜು, ಇನ್ವೆಸ್ಟರ್ಸು, ಇಶ್ಯೂವರ್ಸು, ಇದ್ರ ಬಗ್ಗೆ ಈ ಮೂರರ ಬಗ್ಗೆ ಟಾಪಿಕ್ನ ಏನಾದರೂ ಡಿಸ್ಕಸ್ ಮಾಡಿದ್ದೆವು. ಓಕೆ, ಐ ಹೋಪ್ ಎಲ್ಲದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ಮುಂದೆ ಬಂದಿದ್ದು ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಆ್ಯಂಡ್ ರೆಗ್ಯುಲೇಟರ್ಸ್ ಅಂತ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟ್ರೇಡಿಂಗ್, ಕ್ಲಿಯರಿಂಗ್ ಆ್ಯಂಡ್ ಸೆಟಲ್ಮೆಂಟ್ಸ್. ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಒಳಗೆ ಏನು ಬರುತ್ತೆ? ಟ್ರೇಡಿಂಗ್, ಕ್ಲಿಯರಿಂಗ್ ಆ್ಯಂಡ್ ಸೆಟಲ್ಮೆಂಟ್ಸ್. ಸೊ ಟ್ರೇಡಿಂಗ್ ನೀವು ಯಾವಾಗ ಮಾಡ್ತೀರಾ, ಅದು ಕ್ಲಿಯರಿಂಗ್ ಯಾವಾಗ ಆಗ್ತದೆ, ಸೆಟಲ್ಮೆಂಟ್ ಯಾವಾಗ ಆಗ್ತದೆ, ಅದ್ರ ಬಗ್ಗೆ ಏನದ ಇಲ್ಲಿ ಡಿಸ್ಕಸ್ ಮಾಡೋಣ. ಸಪೋಸ್ ಇವಾಗ ಏನಪ್ಪ ಅಂತಂದರೆ ಒಂದು ಸೆಕೆಂಡ್. ಸಪೋಸ್ ಏನಪ್ಪ ಅಂತಂದ್ರೆ ನಾ ಏನು ಮಾಡಿ ಬೈ ಮಾಡಿದ್ದೀನಿ ಶೇರ್ಸ್. ಓಕೆ, ನಾ ಶೇರ್ಸ್ ಬೈ ಮಾಡಿದ್ದೀನಿ, ಇವತ್ತಿನ ಬೈ ಮಾಡ್ದೆ. ಸೊ ಇವತ್ತಿನ ಬೈ ಮಾಡ್ದಂದ್ರೆ ಅವ ಏನಾಗ್ತದೆ, ಶೇರ್ಸ್ ನನ್ನ ಬಳಿ ಇಮಿಡಿಯೇಟಾಗಿ ಬರ್ತಾವ ಅಥವಾ ಅದಕ್ಕೆ ಟೈಮ್ ತೊಗೋತದ? ಯಾವ ಥರಪ್ಪ ಅಂತಂದ್ರೆ ಬಿಫೋರ್ ಏನಿತ್ತು, ಬಿಫೋರ್ ಏನಿತ್ತು ಅಂತಂದ್ರೆ ಸಪೋಸ್ ಇವತ್ತೇನದ ನಾ ಬೈಯರ್ ಇದ್ದೀನಿ, ನಾ ಶೇರ್ ಏನು ಮಾಡಲ್ತೀನಿ, ಬೈ ಮಾಡಲ್ತೀನಿ, ರೈಟ್? ಆ ಶೇರ್ನ ಬೈ ಮಾಡ್ದಂದ್ರೆ ಅದು ನನ್ನ ಅಕೌಂಟ್ ಒಳಗೆ ಬರ್ಲಿಕ್ಕೆ, ನಂದು ಏನು ಅಕೌಂಟ್ ಓಪನ್ ಮಾಡಿರ್ತೀನಿಲ್ಲ, ನನ್ನ ಡಿಮ್ಯಾಟ್ ಅಕೌಂಟ್, ಆ ಅಕೌಂಟ್ನಾಗ ಬರ್ಲಿಕ್ಕೆ T+2, ಇದು ಬಿಫೋರು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. T+2 ಅಂದ್ರೆ ಏನು? 2 ಟ್ರೇಡಿಂಗ್ ಡೇಸ್ ಪ್ಲಸ್ 2 ಡೇಸ್ ಎಕ್ಸ್ಟ್ರಾ, ರೈಟ್? ಅಂದ್ರೆ T+2 ಅಂತಂದ್ರೆ ಏನು? 2 ಟ್ರೇಡಿಂಗ್ ಡೇಸ್. ಸಪೋಸ್ ನೀವು ಏನು ಮಾಡೋದು, ಫ್ರೈಡೇ ಏನಾದರೂ ನೀವು ಏನೋ ಸಪೋಸ್ ಏನೋ ಸ್ಟಾಕ್ನ ಏನೋ ಬೈ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ. ಸೊ ಆ 2 ಡೇಸ್ ಕನ್ಸಿಡರ್ ಮಾಡಂಗಿಲ್ಲ. ಅದು ನೀವು ಫ್ರೈಡೇ ಮಾಡಿದ್ರೆ ನಿಮ್ಗೆ ಯಾವಾಗ ಕನ್ಸಿಡರ್ ಆಗುತ್ತೆ? ಮಂಡೇ ಆ್ಯಂಡ್ ಟ್ಯೂಸ್ಡೇ, 2 ಟ್ರೇಡಿಂಗ್ ಡೇಸ್, 2 ಟ್ರೇಡಿಂಗ್ ದಿನ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಮಂಡೇ ಪರ್ಚೇಸ್ ಮಾಡೋದಂದ್ರೆ ಟ್ಯೂಸ್ಡೇ, ವೆನಸ್ಡೇ ಏನದ, ವೆನಸ್ಡೇ ಅಥವಾ ಥರ್ಸ್ಡೇ ಮಾರ್ನಿಂಗ್ ಏನದ ನಿಮ್ಮ ಅಕೌಂಟ್ನಾಗ ಬರ್ತದೆ ಅದು. ಸೊ T+2 ಡೇಸ್ ಅಂದ್ರೆ ಟ್ರೇಡಿಂಗ್ ಡೇಸ್, 2 ಟ್ರೇಡಿಂಗ್ ಡೇಸ್ ಅಂತೇಳಿ ಇದು ಕನ್ಸಿಡರ್ ಮಾಡ್ತಾರೆ. ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಇರುತ್ತೆ, ಅವಾಗ ನೀವು ಅಂದ್ರೆ ನೀವು ಶುಕ್ರವಾರ ದಿನ ಮಾಡೋದು, ನಿಮ್ಗೆ ಮಂಡೇ ಟ್ಯೂಸ್ಡೇ ಆ ಥರ ಕನ್ಸಿಡರ್ ಮಾಡ್ತಾರೆ. T+2 ಅಂದ್ರೆ 2 ಟ್ರೇಡಿಂಗ್ ಡೇಸ್ ಅಂತೇಳಿ ಅರ್ಥ. ಓಕೆ, ಈ T+2 ಅಂದ್ರೆ ಏನದು? and selected after illada nodri, stock exchange in India follow a common settlement system. Trade takes place on a particular day. Suppose ಇವತ್ತು ಟ್ರೇಡ್ ಆಯಿತು, ಸೆಟಲ್ಡ್ ಆಫ್ಟರ್ 2 business days after the trading day. ಅಂದರೆ 2 business days is nothing but ಅಂದ್ರೆ ರಜೆ ಇತ್ತು. ಸಪೋಸ್ ಯಾವುದೊಂದು ರಾಮನವಮಿ, ಮೊನ್ನೆ ಲಾಸ್ಟ್ ಟೈಮ್ ರಾಮನವಮಿ ಇತ್ತು, ಅದರ ರಜೆ ಇತ್ತು. ಸೊ ಅವಾಗ ನೀವು ಅದ್ರ ಹಿಂದಿನ ದಿನ ಏನಾದರೂ ಬೈ ಮಾಡಿದ್ರಿ ಅಂತಂದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ರಜೆ ಇತ್ತಂದ್ರೆ ಕನ್ಸಿಡರ್ ಆಗಲ್ಲ. ಅದು ನೆಕ್ಸ್ಟ್ 2 ಡೇಸ್ ಬಿಸ್ನೆಸ್ ಡೇಸ್ ಏನಾದ್ರೆ ಕನ್ಸಿಡರ್ ಮಾಡ್ತಾರೆ. ಸೊ T+2 2 ಟ್ರೇಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸ್ವಲ್ಪ ಏನದಪ್ಪ ಅಂತಂದ್ರೆ ಸಮ್ ಟೆಕ್ನಿಕಲ್ ಯೂಸ್ದಾಗ ನಮ್ಮ ಡಿಸ್ಕಷನ್ ಮಾಡಬೇಕಪ್ಪ ಅಂತಂದ್ರೆ, ಇಫ್ ಸಪೋಸ್ ಇದು T+2 ಡೇ ಯಾವ ಥರ ವರ್ಕ್ ಆಗ್ತದೆ ಒಂದು ಬೇಸಿಕ್ ಒಂದು ಟೆಕ್ನಿಕಲ್ ಇದ್ರಾಗ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಯಾವ ಥರ ಅದು. ಇವಾಗ ಸಪೋಸ್ ICICI ಬ್ಯಾಂಕ್ ಅದ ಅಂತ ತಿಳ್ಕೊರಿ, ICICI ಬ್ಯಾಂಕ್, ರೈಟ್? ಇದು ICICI ಬ್ಯಾಂಕ್ದು ನಿಮ್ಮ ಹತ್ರ ಒಂದು ಚೆಕ್ ಅದ, ರೈಟ್? ನೀವು ಅಕೌಂಟ್ ICICI ಬ್ಯಾಂಕ್ನ ನಿಮ್ಮ ಅಕೌಂಟ್ ಅದ, ನಿಮ್ಮ ಹತ್ರ ಒಂದು ಚೆಕ್ ಅದ. ಸೊ ಏನು ಮಾಡ್ತೀರಿ, ಆ ಚೆಕ್ ನಿಮಗೆ ಟ್ರಾನ್ಸ್ಫರ್ ಮಾಡೋದು ಮೀನ್ಸ್ ಕ್ಲಿಯರಿಂಗ್ ಆ ಚೆಕ್ ಏನು ಮಾಡೋದು ನಿಮಗೆ ಸೇಮ್ ICICI ಬ್ಯಾಂಕ್ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಕ್ಲಿಯರಿಂಗ್ ಆಗ್ತದೆ. ಸಪೋಸ್ ICICI ಅಕೌಂಟಿಂದ ನಿಮಗೆ HDFC ಬ್ಯಾಂಕಿಗೆ ಅದು ಟ್ರಾನ್ಸ್ಫರ್ ಮಾಡೋದ ಆ ಚೆಕ್, ನಿಮ್ಮ ಅಕೌಂಟ್ನಾಗ ಇದ್ದಿಂದು ಈ HDFC ಬ್ಯಾಂಕಿಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದು ಚೆಕ್ ಥ್ರೂ. ಸೊ ಅವಾಗ ಏನಾಗ್ತದ, ಅದಕ್ಕೆ ಏನಾಗ್ತದೆ, ಟೈಮ್ ತೊಗೋತದೆ. ಎಷ್ಟು ಟೈಮ್ ತೊಗೋತದ? T+2 2 ಡೇಸ್. ಸೊ ಇವಾಗ ICICI ಬ್ಯಾಂಕ್ ಒಳಗಿನ ಚೆಕ್ ನೀವು HDFC ಡೈರೆಕ್ಟಾಗಿ ಹಾಕ್ಲಿಕ್ಕೆ ಬರ್ತದ? ಇಲ್ಲ. ಎದಕ್ಕಪ್ಪ ಅಂತಂದ್ರೆ ಅಲ್ಲಿ ಏನೋ ಸಮಥಿಂಗ್ ಕಾಲ್ಡ್ ಕ್ಲಿಯರಿಂಗ್ ಹೌಸ್ ಅಂತೇಳಿ ಇರ್ತದ. ಏನಿರ್ತದ? ಕ್ಲಿಯರಿಂಗ್ ಬರೆಯೋದು ಒಂದು ಸ್ವಲ್ಪ ಇದದ, ನಾ ಅನೌನ್ಸ್ ಮಾಡ್ತೀನಿ, ಅದು ನೋಡ್ಕೊರಿ. ಬರೆಯೋದು ಇಲ್ಲಿ ಪೆನ್ನಿಂದ ಕರೆಕ್ಟಾಗಿ ಆಗಲ್ಲ. ಸೊ ಕ್ಲಿಯರಿಂಗ್ ಹೌಸ್. ಸೊ ಇದು ಯಾವ ಥರ ಪ್ರೊಸೆಸ್ ಆಗ್ತಪ್ಪ ಅಂತಂದ್ರೆ, ಫಸ್ಟ್ ನೀವು ICICI ಬ್ಯಾಂಕ್ನಾಗ ನಿಮ್ಮ ಅಕೌಂಟ್ ಅದ, ನೀವು ಚೆಕ್ ಬರೀತೀರಿ, ಚೆಕ್ ಬರೆದು ಇಲ್ಲಿ ಡೆಪಾಸಿಟ್ ಮಾಡ್ತೀರಿ. ಆ ಡೆಪಾಸಿಟ್ ಮಾಡಿ ಚೆಕ್ ಏನು ಮಾಡ್ತಾರೆ, ಕ್ಲಿಯರಿಂಗ್ ಹೌಸಿಗೆ ಕಳಿಸ್ತಾರೆ. ಸೊ ಇಲ್ಲಾಂದ್ರೆ ನಂಬರ್ಸ್ ಆಫ್ ಅಂದ್ರೆ ಭಾಳ ಮಂದಿ ಇಲ್ಲಿ ಎಂಪ್ಲಾಯ್ಸ್ ಇರ್ತಾರೆ. ಸೊ ಈ ಎಂಪ್ಲಾಯ್ಸ್ಗಳು ಏನು ಮಾಡ್ತಾರಪ್ಪ, ಕ್ಲಿಯರಿಂಗ್ ಚೆಕ್ ಅಂದ್ರೆ ಈ ICICI ಬ್ಯಾಂಕ್ಲಿಂದ ನಿಮಗೆ ಏನದ ಇಲ್ಲಿ ಬಂತು, ಇಲ್ಲಿ ಏನು ಮಾಡ್ತಾರೆ ಇವರು ಯಾವ ಬ್ಯಾಂಕ್ಲಿಂದ ಎಷ್ಟೆಷ್ಟು ಚೆಕ್ ಬಂದಾವ ಅಂತೇಳಿ ಕಲೆಕ್ಟ್ ಮಾಡ್ಕೋತಾರೆ. ಅದು ಸೆಗ್ರಿಗೇಟ್ ಮಾಡ್ತಾರೆ. ಈಗ ಸಪೋಸ್ ICICIಲಿಂದ SBI ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಯಾವುದೇ ಬ್ಯಾಂಕ್ ಇರಲಿ, ಆ ಬ್ಯಾಂಕ್ಲಿಂದ ನಿಮಗೆ ಏನು ಚೆಕ್ ಈ ಕ್ಲಿಯರಿಂಗ್ ಹೌಸಿಗೆ ಬರ್ತಾವೆ. ಸೊ ಕ್ಲಿಯರಿಂಗ್ ಹೌಸಿಗೆ ಬಂದಾಗ ಈಗ ICICI ಬ್ಯಾಂಕ್ಲಿಂದ HDFC ಆಗದ. ಸೊ HDFC ಅದು ನಿಮ್ದು ಅಕೌಂಟ್ ಎಲ್ಲಿ ಕಳಿಸ್ಬೇಕಾಗಿತ್ತು ಅಂದ್ರೆ ಈ ಕ್ಲಿಯರಿಂಗ್ ಹೌಸ್ ಚೆಕ್ ಮಾಡಿ ಇವ್ರು ಏನು ಮಾಡ್ತಾರೆ, HDFC ಕಳಿಸ್ತಾರೆ. ಯಾರು ರಿಸೀವರ್ ಅಂದ್ರೆ ಇಲ್ಲಿ ಸೆಲ್ಲರ್
ಇವರು ರಿಸೀವರ್ ಅಂದ್ರೆ ಇವರು ಎಕ್ಸಾಂಪಲ್ ಇದು ನಿಮ್ಗೆ ಗೊತ್ತೈತಲ್ಲ, ಇಲ್ಲಿಂದ ಇಲ್ಲಿ ಬಂತು ಕ್ಲಿಯರಿಂಗ್ ಹೌಸ್, ಕ್ಲಿಯರಿಂಗ್ ಸೆಗ್ರಿಗೇಷನ್ ಆಗಿ ಅವ್ರು ಏನ್ ಮಾಡ್ತಾರೆ HDFC ಕಳಿಸ್ತಾರೆ. ಸೊ HDFC ಏನ್ ಮಾಡ್ತಾರೆ, ನೀವು ಅಕೌಂಟ್ ನಿಮ್ಮ ಅಕೌಂಟಿಂದ ಏನ್ ಅಕೌಂಟ್ ಈಗ ಟ್ರಾನ್ಸ್ಫರ್ ಮಾಡ್ಕೊಂಡ್ಬೈತೆ ಅಂದ್ರೆ ಇದು ನಿಮ್ದು ಇದ್ರಾಗ ಏನೇನು ಚೆಕ್ ಅದ ಇದು ಕ್ಲಿಯರೆನ್ಸ್ ಮಾಡ್ತಾರೆ. ಈಗ ನಿಮ್ ಇದು ಪ್ರೊಸೀಜರ್ ಆತ. ಸಪೋಸ್ ಸೇಮ್ ಯಾವ ತರ ಬೈ ಅಂಡ್ ಸೆಲ್ ಏನ್ 3+2 ಡೇಸ್ ಯಾವ ತರ ಆತ ಅಂದ್ರೆ, ಸಪೋಸ್ ನೀವು ಈ ಒಂದು ಯಾವುದೋ ಕಂಪ್ನಿಯನ್ನ ಇವತ್ತು ಬೈ ಮಾಡಿರಿ. ಸೊ ಈ ಬೈ ಮಾಡಿದ್ದು ಶೇರ್ಸ್ ಏನಿರುತ್ತೆ ನೋಡು, ಬೈ ಮಾಡಿ ಶೇರ್ಸ್ ಅವ್ರು ಏನ್ ಮಾಡ್ತಾರ, ಒಂದು ಕ್ಲಿಯರಿಂಗ್ ಹೌಸಿಗೆ ಕಳಿಸ್ತಾರ. ಓಕೆ, ಕ್ಲಿಯರಿಂಗ್ ಇಲ್ಲದ ನೋಡ್ರಿ, ಕ್ಲಿಯರಿಂಗ್ ಟೆಕ್ನಿಕಲ್ ಟರ್ಮ್ ಏನದ ನೋಡಿ, ಕ್ಲಿಯರಿಂಗ್. ಈ ಬೈ ಮಾಡಿ ಶೇರ್ಸ್ ಟ್ರೇಡಿಂಗ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಟ್ರೇಡಿಂಗ್ ಇವತ್ತೇನು ನೀವು ಬೈ ಮಾಡ್ತೀರಾ ಅದಕ್ಕೆ ಟ್ರೇಡಿಂಗ್ ಡೇ ಅಂತಾರ. ಈ ಬೈ ಮಾಡಿದ ದಿನ ಟ್ರೇಡಿಂಗ್ ಡೇ ಅಂತಾರೆ. ಇದು ಕ್ಲಿಯರಿಂಗ್ ಆಗ್ಬೇಕಲ್ಲ. ಸೊ ಈ ಬೈ ಮಾಡಿದ್ದು ಶೇರ್ ಏನ್ ಮಾಡ್ತಾರ, ಕ್ಲಿಯರಿಂಗ್ ಹೌಸಿಗೆ ಕಳಿಸ್ತಾರ. ಓಕೆ, ಕ್ಲಿಯರಿಂಗ್ ಹೌಸ್ಲಿಂದ ಏನ್ ಮಾಡ್ತಾರೆ, ಯಾವ ಕಂಪ್ನಿ ಬೈ ಎಷ್ಟು ಕ್ವಾಂಟಿಟಿ ಶೇರ್ಸ್ ಮಾಡಿದ್ರೆ ಏನೇನ್ ಕತಿ ಅಂತೇಳಿ ಅದು ಎಲ್ಲ ಏನ್ ಮಾಡ್ತಾರ, ಕೆಲವೊಬ್ರು ಈಗ ಬೈ ಮಾಡಲ್ತೀನಿ ಅಂದ್ರೆ ಇಲ್ಲೊಬ್ರು ಮಾರೋರು ಇರ್ಬೇಕಲ್ಲ, ಸೆಲ್ ಮಾಡೋರು ಇರ್ಬೇಕಲ್ಲ, ರೈಟ್. ಈಗ ನಾ ಏನೇ ಒಂದು ವಸ್ತು ತಗೋಬೇಕಾಗಿತ್ತಂದ್ರೆ ಅವ್ರು ಮಾರೋರು ಇರ್ಬೇಕು. ಓಕೆ, ಮಾರೋರು ಇದ್ಮೇಲೆ ನಾವು ತಗೋಬಹುದು, ಹೌದಿಲ್ಲ. ಸೊ ಈ ಬೈ ಮಾಡಿ ಶೇರ್ಸ್ ಕ್ಲಿಯರಿಂಗ್ ಹೌಸಿಗೆ ಹೋಗಿ ಅವ್ರು ಏನ್ ಮಾಡ್ತಾರೆ, ಸೆಲ್ಲಿಂಗ್ ಯಾರು ತಗೋತಿರ್ತಾರಲ್ಲ ಸೆಲ್ಲರ್ಸ್, ಅವ್ರ ಅಕೌಂಟಿಗೆ ಅವ್ರಿಗೆ ಏನದ ರೀಚ್ ಆಗ್ತದೆ. ಇದಕ್ಕೆ ಏನಂತಾರೆ, ಕ್ಲಿಯರಿಂಗ್ ಹೌಸ್. ಓಕೆ, ಇದು ಗೊತ್ತಾಯ್ತಲ್ಲ. ಈಗ ಏನಪ್ಪಾ ಅಂತಂದ್ರೆ ಕ್ಲಿಯರಿಂಗ್ ಹೌಸ್ ಅಂತಂದ್ರೆ ಹೆಂಗ, ಕ್ಲಿಯರಿಂಗ್ ಹೌಸ್ ಒಂದೇ ಇರ್ತದೇನು, ಕಾಮನ್ ಆಗಿರ್ತದೇನು, ಬೇರೆ ಬೇರೆ ಇರ್ತಾವೇನು? ಎಸ್, ಕ್ಲಿಯರಿಂಗ್ ಹೌಸ್ ಒಂದೇ ಇರಂಗಿಲ್ಲ. ಅದು ಕ್ಲಿಯರಿಂಗ್ ಹೌಸ್ ಏನಂದ್ರೆ ಡಿಪೆಂಡ್ ಅಪಾನ್ ಇದ್ರ ಮ್ಯಾಗ ಹೋಗ್ತದೆ. ಸೊ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ, ಈಗ ಇಲ್ಲ ನೋಡ್ರಿ, NSE ದವ್ರದ್ದು ಒಂದು ಸಪ್ರೇಟ್ NSE BSE ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿದ. ಸೊ ಅವ್ರೇನದ ನ್ಯಾಷನಲ್ ಸೆಕ್ಯೂರಿಟಿ ಇರೋದ, ಅವ್ರದೇ ಆದಂತ ಒಂದು ಕ್ಲಿಯರಿಂಗ್ ಏನದ ಕ್ಲಿಯರಿಂಗ್ ಹೌಸ್ ಅದ. ಯಾವುದೇ ಕ್ಲಿಯರಿಂಗ್ ಹೌಸ್ ಅದಪ್ಪ ಅಂತಂದ್ರೆ NSE, ಒಂದು ನಿಮಿಷ ನಿಮ್ಗೆ ಬರೋ ತೋರಿಸ್ತೀನಿ. NSE ದವರಿಗೆ ಕ್ಲಿಯರಿಂಗ್, ಈ NSE ದವ್ರ ಕ್ಲಿಯರಿಂಗ್ ಹೌಸ್ ಯಾವ್ದಪ್ಪ ಅಂತಂದ್ರೆ NSCCL. ಇದು ಇವ್ರದ್ದು NSE ಅವ್ರದ್ದು ಕ್ಲಿಯರಿಂಗ್ ಹೌಸ್ ಅದ. ಸೊ ಡಿಫ್ರೆಂಟ್ ಯಾವುದೇ ಬ್ಯಾಂಕ್ ಇರ್ತಾವ, ಅವ್ರ ಬ್ಯಾಂಕ್ ಸಪ್ರೇಟ್ ಕ್ಲಿಯರಿಂಗ್ ಹೌಸ್ ಇರ್ತಾವ. ಸೊ ಅದೇ ತರ ಬಯರ್ಸ್ ಅಂಡ್ ಸೆಲ್ಲರ್ಸ್ ಏನಂದ್ರೆ ಡಿಫ್ರೆಂಟ್. ಅವ್ರ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನದ ನೋಡು, ಈ ಸ್ಟಾಕ್ ಎಕ್ಸ್ಚೇಂಜ್ ಇವ್ರದ್ದು ಒಂದು ಏನದ, ನ್ಯಾಷನಲ್ ಸೆಕ್ಯೂರಿಟಿ ಕ್ಲಿಯರಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಏನಿದು NSE ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ, ಒಂದು ನಿಮಿಷ, ಸೆಕ್ಯೂರಿಟೀಸ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, ಇದು ಏನದ ನ್ಯಾಷನಲ್ ಸೆಕ್ಯೂರಿಟಿ ಸ್ವಲ್ಪ ಏನೋ ಇದ್ರಾಗ್ಯದ, ನ್ಯಾಷನಲ್ ಸೆಕ್ಯೂರಿಟೀಸ್ ಕ್ಲಿಯರಿಂಗ್ ಕಾರ್ಪೊರೇಷನ್, ರೈಟ್. ಈ ನ್ಯಾಷನಲ್ ಕ್ಲಿಯರಿಂಗ್ ಸೆಕ್ಯೂರಿಟಿ ಕಾರ್ಪೊರೇಷನ್ ಇದು ಯಾರ್ದಪ್ಪ ಅಂದ್ರೆ ಕ್ಲಿಯರಿಂಗ್ ಕಾರ್ಪೊರೇಷನ್ ಅದಪ್ಪ ಅಂತಂದ್ರೆ ಇದು NSE ದವ್ರದದ. ಇದೇ ತರ BSE ದವ್ರದ್ದು ಒಂದದ. BSE ದವ್ರದ್ದು ಯಾವ್ದಪ್ಪ ಅಂತಂದ್ರೆ ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಲಿಮಿಟೆಡ್, ICCL. ಏನು, ಇಂಡಿಯನ್ ಕಾರ್ಪೊರೇಷನ್, ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್, ಕ್ಲಿಯರಿಂಗ್ ಕಾರ್ಪೊರೇಷನ್ LTD, ರೈಟ್. ಇದು ಯಾವುದು NSE ದವ್ರದ್ದು ಇದದ, BSE ದವ್ರದ್ದು ಇದು ಅದ. ಅದ್ರ ಜೊತೆ ಹಂಗೆ ಇನ್ನೊಂದು MCX ಅಂತ ಹೇಳಿದ್ ನಿಮಗೆ, MCX ಯಾವ್ದಿದು, ಕಮೋಡಿಟೀಸ್ದು ಒಂದು ಪರ್ಟಿಕ್ಯುಲರ್ ಆಗಿ ಕ್ಲಿಯರಿಂಗ್ ಹೌಸ್ ಅದ. ಯಾವ್ದಪ್ಪ ಅದು, ಮೆಟ್ರೋ ಲಿಮಿಟೆಡ್ ಅಂತೇಳಿ. ಸೆಕೆಂಡ್, ಈ ತರ ಇವುದೇನ MCX ದವ್ರದ್ದು ಅದ. ಓಕೆ, ಸೊ ಕ್ಲಿಯರಿಂಗ್ ಹೌಸ್ ಅಂದ್ರೆ ಏನ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತಲ್ಲ. ಇದರಾಗ ಯಾವುದೇ ಒಂದು ಶೇರ್ಸ್ನ ನೀವು ಬೈ ಅಂಡ್ ಸೆಲ್ ಮಾಡಿದಾಗ ಅದು ಡೈರೆಕ್ಟ್ ಆಗಿ ನೀವು ಏನದ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ ಮಾಡಕ್ ಆಗಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಕ್ಲಿಯರಿಂಗ್ ಏನದ ಹೌಸ್ ಬೇಕು. ಸೊ ಆ ಕ್ಲಿಯರಿಂಗ್ ಹೌಸೇ ಇದು ನ್ಯಾಷನಲ್ ಸೆಕ್ಯೂರಿಟೀಸ್ ಇಂಡಿಯನ್, ಇದ್ರಾಗ ISCL ಇಂಡಿಯನ್ ಕ್ಲಿಯರಿಂಗ್ ಹೌಸ್ ಅದ. ಇದ್ರಾಗ ಏನದ ಮೆಟ್ರೋಪಾಲಿಟನ್ ಕ್ಲಿಯರಿಂಗ್ ಹೌಸ್ ಅದ, ರೈಟ್. ಈ ತರ ಕ್ಲಿಯರಿಂಗ್ ಹೌಸ್ ಅದ.
ಸೊ ನೀವು ಡೈರೆಕ್ಟಾಗಿ NSE BSE ಹೋದ ನೀವು ಮಾಡೋಕ್ಕಾಗಲ್ಲ. ಇದಕ್ಕೊಂದು ಪರ್ಟಿಕ್ಯುಲರ್ ಕ್ಲಿಯರಿಂಗ್ ಹೌಸ್ ಅದ. ಸಪೋಸ್ ಇನ್ನೊಂದ್ಸಲ ರಿಕ್ಯಾಪ್ ಮಾಡ್ತೀನಿ ಕ್ವಿಕ್ನಾಗ. ನೀವು ಬೈಯರ್ ಇದ್ದೀರಿ, ನೀವು ಬೈ ಮಾಡಲ್ತೀರಿ ಶೇರ್ಸ್, ನೀವು ಬೈ ಮಾಡೋ ಶೇರ್ಸ್ ಏನು ಮಾಡ್ತದೆ, ಅದು ಕ್ಲಿಯರೆನ್ಸ್ ಹೌಸಿಗೆ ಹೋಗ್ತದೆ. ಯಾರು ಬಲ ಹೋಗ್ತದೆ? ನ್ಯಾಷನಲ್ ಸೆಕ್ಯೂರಿಟಿ ಕ್ಲಿಯರಿಂಗ್ ಹೌಸ್ ಬಲ ಹೋಗ್ತದೆ. ಇವ್ರು ಏನು ಮಾಡ್ತಾರೆ, ಯಾರು ಸೆಲ್ಲರ್ಸ್ ಇರ್ತಾರೆ ಅವ್ರ ಸೆಲ್ಲರ್ಸಿಗೆ ಏನದ ಇದು ಸೆಂಡ್ ಮಾಡ್ತಾರೆ. ಓಕೆ, ಸೆಲ್ಲರ್ಸಿಗೆ ಏನದ ಇದು ಸೆಂಡ್ ಮಾಡ್ತಾರೆ. ಐ ಹೋಪ್ ಇದು ಕ್ಲಿಯರಿಂಗ್ ಬಗ್ಗೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಕ್ಲಿಯರಿಂಗ್ ಆಯ್ತಾ? ರೈಟ್. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಡಿಪಾಸಿಟರೀಸ್ ಅಂಡ್ DPs. ಓಕೆ, ಒಂದು ಸೆಕೆಂಡ್, ಒಂದು ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ಗಳವ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ನೆಕ್ಸ್ಟ್ ಬರೋದು ಡಿಪಾಸಿಟರೀಸ್. ಓಕೆ, ಡಿಪಾಸಿಟರೀಸ್ ಅಂಡ್ DPs. ಓಕೆ, ಇದು ಅಂದ್ರೆ ಏನು ಅಂತಂದ್ರೆ ಇದು ಹೆಂಗದಪ್ಪ ಡಿಪಾಸಿಟರೀಸ್ ಅಂಡ್ DPs. ಇವಾಗ ನಿಮ್ಗೆ ಇದು ಸೆಟಲ್ ಇದು ಆಯಿತು, ನಿಮ್ಮ ಅಕೌಂಟ್ ಬೈ ಸೆಲ್ ಮಾಡೋದು ಕ್ಲಿಯರಿಂಗ್ ಹೌಸ್ಲಿಂದ ಸೆಲ್ಲರ್ಸ್ ಬಲ್ ಹೋಗ್ತಾವ ಅಂತ ನಿಮಗೊಂದು ಐಡಿಯಾ ಸಿಕ್ತು. ಡಿಪಾಸಿಟರೀಸ್ ಅಂಡ್ DPs ಅಂದ್ರೆ ಏನು ಅಂತಂದ್ರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಪ್ರೈವೇಟ್ ಲಿಮಿಟೆಡ್, ಏನು NSDL ಅಂಡ್ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸ್ ಇಂಡಿಯಾ CDSL. ನೀವು ಯಾವುದೇ ಒಂದು ಡಿಮ್ಯಾಟ್ ಅಕೌಂಟ್, ಸಪೋಸ್ ನೀವು ಏನಾರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಏನದು NSDL ಇವು ಡೆಪಾಸಿಟ್ ಅಂದ್ರೆ ನೀವು ಪರ್ಚೇಸ್ ಮಾಡಿ ಸ್ಟಾಕ್ಸ್ಗಳು ಎಲ್ಲ ಕಡೆ ಒಂದ್ ಕಡೆ ಇರಬೇಕಲ್ಲ. ಸೊ ಅದು ಯಾವುದಪ್ಪ ಅಂದ್ರೆ NSDL ಅಂಡ್ CDSL. ಯಾವ್ದ್ಯಾವುದು ಇಲ್ಲಿ ಬರೀತೀನಿ, ಒಂದು ಸೆಕೆಂಡ್. ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟರಿ, ಶಾರ್ಟ್ ಫಾರ್ಮ್ದಾಗ ಬರೀತೀನಿ, ಫುಲ್ ಬರೋಕೆ ಇದಾಗಲ್ಲ. ಡಿಪಾಸಿಟರಿ LTD. ಓಕೆ, ಇದು ಯಾವುದಪ್ಪ ಅಂತಂದ್ರೆ ಡಿಪಾಸಿಟರೀಸ್ ಅವ ಯಾವುದದು NSDL ಅಂಡ್ CDSL. CDSL ಯಾವುದಾದ್ರು ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸ್ LTD. ರೈಟ್. ಇದು ಎರಡು ಟೈಪ್ ಡಿಪಾಸಿಟರೀಸ್. ಓಕೆ, ಯಾವ್ದಪ್ಪ ಅಂದ್ರೆ ಇದು ಡಿಪಾಸಿಟರೀಸ್ ಅದು ಎದಕ್ಕಿದು ಅಂತಂದ್ರೆ ಸಪೋಸ್ ಬಿಫೋರ್ ಏನಿತ್ತು ನಿಮ್ಗೆ ಏನಂದ್ರೆ ಫಿಸಿಕಲ್ ಶೇರ್ಸ್ ಇದ್ದು, ರೈಟ್. ಅವಾಗ ನೀವೇನ್ ಮಾಡ್ತೀರಿ, ಯಾವುದೋ ಒಂದು ಕಂಪನಿ, ಈ MRF ಕಂಪನಿ ಅಂತ ತಿಳ್ಕೊರಿ. ಸೊ MRF ಕಂಪನಿದು ನೀವೇನ್ ಮಾಡ್ತೀರಿ, ಫಿಸಿಕಲ್ ಶೇರ್ಸ್ನ ಫಸ್ಟ್ ವಿಡಿಯೋದಾಗ ನಿಮ್ಗೆ ಏನಂದ್ರೆ ತೋರಿಸಿದೆ. ಅದ್ರಾಗ ಏನಾಯ್ತು, ನೇಮ್ ಇತ್ತು, ನಂಬರ್ ಆಫ್ ಶೇರ್ಸ್, ಯಾವ ಪ್ರೈಸಿಗೆ, ನಿಮ್ದು ಅಡ್ರೆಸ್, ಇದೆಲ್ಲ ಏನು ಬಂದು ಕಂಪ್ನಿದೊಂದು ಅವ್ರದ್ದು ಏನೋ ಕಂಪ್ನಿದೆಲ್ಲ ಇದು ಲೋಗೋ ಇವೆಲ್ಲ ಸೀಲ್ ಸಿಗ್ನೇಚರ್ ಎಲ್ಲ ಇಟ್ಕೊಂಡು ಈ ತರ ಒಂದು ನಿಮ್ಗೆ ಏನೋ ಶೇರ್ ಸರ್ಟಿಫಿಕೇಟ್ ಕೊಡ್ತಿರೋರು. ಓಕೆ, ಈ ಶೇರ್ ಸರ್ಟಿಫಿಕೇಟ್ ಬಿಫೋರ್ ಏನ್ ಮಾಡ್ತಿತ್ತು, ನಿಮಗೆ ಈ ತರ ಶೇರ್ ಕೊಡ್ತೀರಾ. ಅದು ಬರ್ತಾ ಏನಾಯ್ತದೆ ಅಂದ್ರೆ ಏನಾಯ್ತು, ಡಿಜಿಟಲೈಸ್ಡ್ ಆಯ್ತು, ಡಿಮೆಟರಲೈಸ್ಡ್ ಆಯ್ತು. ಸೊ ಈ ಡಿಮೆಟರಲೈಸ್ಡ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು, ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವಾಗ ಸಪೋಸ್ ನಿಮ್ಮ ಹತ್ರ ಫಿಸಿಕಲ್ ಶೇರ್ಸ್ ಅವ, ಆ ಫಿಸಿಕಲ್ ಶೇರ್ಸ್ ಕನ್ವರ್ಟ್ ಎದಕ್ ಮಾಡದ, ಡಿಮೆಟರಲೈಸ್ ಮಾಡಿ ಏನದ ಡಿಮ್ಯಾಟ್ನಾಗ ಮಾಡದ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ನೀವು ಏನ್ ಮಾಡಿ ಡೈರೆಕ್ಟ್ ಆಗಿ ಹೋಗಿ NSE ಹೋಗಿ ಎಲ್ಲ ಫಿಸಿಕಲ್ ಶೇರ್ ಅದ, ನೀವೇನದ ನನಗೆ ಇದಕ್ಕೇನದ ಡಿಮ್ಯಾಟ್ ಒಳಗೆ ತೋರಿಸ್ರಿ ಅಂತಂದ್ರೆ ಈ ಪ್ರೊಸೆಸ್ ಅಂದ್ರೆ ಡಿಜಿಟಲೈಸ್ಡ್ ಸರ್ಟಿಫಿಕೇಟ್ ಕೊಡು ಅಂದ್ರೆ ಕೊಡ್ತಾರ ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಬ್ರೋಕರ್ ಹತ್ರ ಹೋಗ್ಬೇಕು. ಬ್ರೋಕರ್ ಹತ್ರ ಹೋಗಿ ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ ಫಿಲ್ಅಪ್ ಮಾಡ್ಬೇಕು. ಆ ಫಾರ್ಮ್ ಫಿಲ್ಅಪ್ ಮಾಡಿದಾಗ ನೀವೇನ್ ಮಾಡ್ತೀವಿ, ಸರ್ಟಿಫಿಕೇಟ್ ತಗೊಂಡು ಬ್ರೋಕರ್ ಹತ್ರ ಹೋಗ್ತೀರಿ. ಓಕೆ, ಇವು ಸರ್ಟಿಫಿಕೇಟ್ ತಗೊಂಡು ಬ್ರೋಕರ್ ಹತ್ರ ಹೋಗ್ತೀರಿ. ಸೊ ಬ್ರೋಕರ್ ಏನ್ ಮಾಡ್ತಾನ, ಆ ಸರ್ಟಿಫಿಕೇಟ್ ಏನ್ ಮಾಡ್ತಾನ, ಕಂಪನಿ ಕಳಿಸ್ತಾನ. ಆ ಸರ್ಟಿಫಿಕೇಟ್ ಏನ್ ಮಾಡ್ತಾನೆ, ಕಂಪನಿ ಕಳಿಸ್ತಾನ. ಸೊ ಆ ಕಂಪನಿ ಏನ್ ಮಾಡ್ತದ, ಕಂಪನಿ ಚೇಂಜ್ ಮಾಡ್ತದೆ. ಏನದು ಕಂಪನಿ ಇದು ಫಿಸಿಕಲ್ ಶೇರ್ಸ್ ಇದ್ದಿದ್ದು ನಿಮ್ಗೆ ಏನದ ಇದು ಡಿಮೆಟಲೈಸ್ ಮಾಡ್ಕೊಡ್ತದ ಇಲ್ಲ. ಕಂಪನಿ ಏನ್ ಮಾಡ್ತದ, ಕಂಪನಿಯಲ್ಲಿ ಮಾಡ್ತದ ಈ NSDL ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಇವ್ರಿಗೆ ಏನದ ಕಳಿಸ್ತದ. ಸೊ ಏನಾಗ್ತದೆ, ಪ್ರೊಸೀಜರ್ ಹೆಂಗಿರುತ್ತಪ್ಪ ಅಂದ್ರೆ ನಿಮ್ಮಲ್ಲಿ ಒಂದು ಶೇರ್ ಸರ್ಟಿಫಿಕೇಟ್ ಅದ. ಓಕೆ, ಅವಾಗ ಹಿಂದಕ್ಕಿನ ಜಮಾನಾಗ ಶೇರ್ ಸರ್ಟಿಫಿಕೇಟ್ ಇದ್ದು, ನಿಮ್ಮಲ್ಲಿ ಶೇರ್ ಸರ್ಟಿಫಿಕೇಟ್, ಈ ಶೇರ್ ಸರ್ಟಿಫಿಕೇಟ್ ನೀವು ಏನ್ ಮಾಡ್ತೀರಿ, ಬ್ರೋಕರ್ ಬಲ್ ಕೊಡ್ತೀರಿ. ಸೊ ಬ್ರೋಕರ್ ಏನ್ ಮಾಡ್ತಾನ, ಆ ಬ್ರೋಕರ್ ನಿಮ್ ಕಂಪ್ನಿ ಕಳಿಸ್ತಾನೆ. ಯಾವ ಕಂಪ್ನಿ ನೀವು ಶೇರ್ಸ್ MRF ಕಂಪ್ನಿದು, ಆ MRF ಕಂಪ್ನಿ ಕಳಿಸ್ತಾನೆ. ಆ ಕಂಪ್ನಿದವ್ರು ಏನ್ ಮಾಡ್ತಾರ, ಈ ಪರ್ಟಿಕ್ಯುಲರ್ ಪರ್ಸನ್ದು ನಮ್ಮ ಹತ್ರ ಈ ತರ ಫಿಸಿಕಲ್ ಶೇರ್ ಅದ, ಇದಕ್ಕೆ ನೀವೇನ್ ಮಾಡ್ಬೇಕು, ಡಿಮೆಟರಲೈಸ್ ಮಾಡ್ಬೇಕಂತ ಅಂತೀರಿ. ಅದು ಕಂಪ್ನಿ ಏನ್ ಮಾಡ್ತದ, ಈ ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಲಿಮಿಟೆಡ್ ಏನದ ನೋಡಿ ಇವ್ರಿಗೆ ಕಳಿಸ್ತದ. ಇವ್ರು ಏನ್ ಮಾಡ್ತಾರ, ಇದಕ್ಕೇನದ ಈ ಫಿಸಿಕಲ್ ಫಾರ್ಮೆಟ್ನಾಗ ಇದ್ದಿದ್ದು ಡಿಲೀಟ್ ಮಾಡಿ ಏನದ ನಿಮಗೆ ಡಿಮೆಟರಲೈಸ್ ಮಾಡ್ಕೊಂಡು ಡಿಜಿಟಲ್ ಫಾರ್ಮೆಟ್ದಾಗ ಮಾಡ್ಕೊಡ್ತಾರ. ಓಕೆ, ಇದರ ಬ್ರೋಕರ್ನು ಪ್ರಿಂಟ್ ಮಾಡ್ಕೊಡಲ್ಲ, ಇದು ಮಾಡ್ಕೊಡಲ್ಲ, ಕಂಪ್ನಿದವ್ರು ಮಾಡ್ಕೊಡೋದು ಯಾವ್ದನ್ನ ಈ ಡೆಪಾಸಿಟರಿ ಇದ್ದವ್ರು ಮಾಡ್ಕೊಡ್ತಾರೆ. ಇದು ಎದಕ್ಕೆ ಡಿಪಾಸಿಟರಿ ಇದು ಬೇಕು, ರೈಟ್ ಇಲ್ಲಪ್ಪ ಎದಕ್ಕೆ ಬೇಕಿದ್ದು ಡಿಪಾಸಿಟರಿ ಅಂತಂದ್ರೆ ಫಾರ್
ಕ್ವಿಕ್ ಟ್ರಾನ್ಸಾಕ್ಷನ್, ಫಾಸ್ಟರ್ ಕ್ಲಿಯರಿಂಗ್. ಎದಕ್ಕೆ ಫಾಸ್ಟರ್ ಕ್ಲಿಯರಿಂಗ್ ಈ ಡಿಮ್ಯಾಟರ್ ನಿಮ್ಮ ಅಕೌಂಟ್ ಡಿಜಿಟಲ್ದಾಗ ಇತ್ತು ಅಂತ ತಿಳ್ಕೊರಿ. ಸೊ ಇವತ್ತು ನೀವು ಬೈ ಮಾಡಿರಿ, ಸೊ ನೀವು ಬೈ ಮಾಡಿದ್ರ ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಸೆಲ್ ಮಾಡೋದ. ಸೊ ಅವಾಗ ಏನ್ ಮಾಡ್ತೀರಿ ನೀವು ಬ್ರೋಕರ್ಗೆ ಇದು ಬೈ ಮಾಡಿ ಶೇರ್ ಸರ್ಟಿಫಿಕೇಟ್ ಕಳಿಸ್ದ ಅಂದ್ರೆ ಅವಾಗ ಸೀದಾ NSD ಎಲ್ಲ ಇಮಿಡಿಯೇಟ್ ಟ್ರಾನ್ಸಾಕ್ಷನ್. ಇವಾಗ ಸಪೋಸ್ ಈ ಶೇರ್ ಬಂತು, ಈ ನೀವು ಏನ್ ಮಾಡ್ತೀರಿ ಬೈ ಪೋಸ್ಟ್ ನೀವು ಬ್ರೋಕರ್ ಕಳಿಸ್ತೀರಿ, ಬ್ರೋಕರ್ ಬೈ ಪೋಸ್ಟ್ ಕಂಪ್ನಿ ಕಳಿಸ್ತಾನ, ಈ ಕಂಪ್ನಿದವ್ರು ಬೈ ಪೋಸ್ಟ್ ನಿಮಗೆ ಡೆಪಾಸಿಟರಿ ಕಳಿಸಿ ಇವರು ನೋಡಿ ಅದು ನಿಮಗೆ ಮತ್ತೆ ಪ್ರೊಸೆಸ್ ಏನಂದ್ರೆ ಲಂದಿ ಪ್ರೊಸೆಸ್ ಆಗ್ತದೆ. ಓಕೆ, ಸೊ ಎಕ್ಸಾಂಪಲ್ ನಿಮಗೆ ಇಲ್ಲಿ ಏನದ T+2 ಅಂತ ಹೇಳಿದ್ ನಿಮಗೆ. ಓಕೆ, T+2 ಅಂತಂದ್ರೆ 2 ಟ್ರೇಡಿಂಗ್ ಬಿಸ್ನೆಸ್ ಡೇಸ್. ಓಕೆ, ಏನದ ಇಲ್ಲಿ ಸೆಟಲ್ ಫಾರ್ 2 ಬಿಸ್ನೆಸ್ ಡೇಸ್ ಅಂತ ಅದ T+2. ಬಿಫೋರ್ ಇದು T+2 ಬರಕ್ಕೂ ಬಿಫೋರ್ ಏನಿತ್ತಪ್ಪ ಅಂತಂದ್ರೆ T+30 ಇತ್ತು. ಏನಿತ್ತು? T+30. 30 ಅಂದ್ರೆ ಏನಿದು? 30 ಬಿಸ್ನೆಸ್ ಡೇಸ್ ಅಂದ್ರೆ ಯಾವ ಥರ ಪ್ರೊಸೀಜರ್ ಇತ್ತು ಅಂತಂದ್ರೆ ಅವಾಗ ನಿಮ್ಮ ಹತ್ರ ಒಂದು ಏನೋ ಬೈ ಮಾಡೋದು ಅಥವಾ ಸೆಲ್ ಮಾಡೋದು ಅಂತ ಇತ್ತಂತ ಇವಾಗ MRF ಕಂಪ್ನಿದು. MRF ಕಂಪ್ನಿ ಸಪೋಸ್ ಎಕ್ಸಾಂಪಲ್ ಕೊಡಲ್ತೀನಿ. MRF ಕಂಪ್ನಿದು ನೀವು ಏನೇನು ಮಾಡಲ್ತೀರಿ? ಸೆಲ್ ಮಾಡಲ್ತೀರಿ. ಓಕೆ, MRF ಕಂಪ್ನಿದು ನೀವೇನು ಮಾಡಲ್ತೀರಿ? MRF ಕಂಪ್ನಿದು ಶೇರ್ಸ್ ಅದ ನಿಮ್ಮ ಹತ್ರ. ಓಕೆ, MRF ಕಂಪ್ನಿ ಶೇರ್ಸ್ ನೀವೇನು ಮಾಡಲ್ತೀರಿ? ಸೆಲ್ ಮಾಡಲ್ತೀರಿ. ಸೊ ಸೆಲ್ ಮಾಡಲ್ತೀರಿ ಅಂದ್ರೆ ಇದು MRF ಕಂಪ್ನಿ ಶೇರ್ಸ್ ಸೆಲ್ ಮಾಡಿದ್ದು ನೀವು ಬ್ರೋಕರಿಗೆ ಕಳಿಸ್ತೀರಿ ಬೈ ಪೋಸ್ಟ್. ಅವಾಗ ಹಿಂದಿನ ಟೈಮಿಗೆ ಯಾವ ಥರ ಆಗ್ತಿತ್ತು ಅಂತಂದ್ರೆ ಬೈ ಪೋಸ್ಟ್ ಇದೇನದ ನೀವು ಕಳಿಸ್ತೀರಿ, ಅದು ಹೋಗಿ ಬ್ರೋಕರ್ಗೆ ರೀಚ್ ಆಗ್ತದೆ. ಸೊ ಬ್ರೋಕರ್ ಏನು ಮಾಡ್ತಾನ, ಇದು ಸೆಲ್ ಮಾಡಿರಿ ನೀವು MRF ಶೇರ್ ಸೆಲ್ ಮಾಡಿರಿ. ಸೊ ಬ್ರೋಕರ್ ಏನು ಮಾಡ್ತಾನೆ, ಈ ಬ್ರೋಕರ್ ಏನು ಮಾಡ್ತಾನೆ ಕಂಪ್ನಿ ಕಳಿಸ್ತಾನ. ಕಂಪ್ನಿ ಯಾವುದು? MRF ಕಂಪ್ನಿಗೆ ಏನದ ಈ ಪ್ರೈಸ್ ಯಾವುದು? ಸಪೋಸ್ ಒಂದು 10 ರೂಪಾಯಿಗೇನೋ ನೀವು ಪರ್ಚೇಸ್ ಮಾಡಿದಿರಿ, 12 ರೂಪಾಯಿಗೇನೋ ನೀವು ಸೆಲ್ ಮಾಡಲ್ತೀರ ಅಂತ ತಿಳ್ಕೊರಿ. ಸೊ ಇದು ಮಟೀರಿಯಲ್ ಇದು ಈ ಬ್ರೋಕರ್ ಬಲ್ ಬಂದು ಬ್ರೋಕರ್ ಏನು ಮಾಡ್ತಾನೆ MRF ಕಂಪ್ನಿದವ್ರಿಗೆ ಕಳಿಸ್ತಾನೆ. ಸೊ MRF ಕಂಪ್ನಿದವ್ರು ಏನು ಮಾಡ್ತಾರ, ಯಾರಿಗೆ ಕಳಿಸ್ತಾರೆ? MRF ಕಂಪ್ನಿದವರು ಇದು ಸೆಲ್ಲರ್ ಬ್ರೋಕರ್. MRF ಕಂಪ್ನಿದವ್ರು ಯಾರಿಗೆ ಕಳಿಸ್ತಾನೆ ಅಂದ್ರೆ ಬೈಯರ್ಸ್ ಬ್ರೋಕರಿಗೆ ಕಳಿಸ್ತಾನೆ. ಓಕೆ, ಬೈಯರ್ ಯಾರು ಬೈ ಮಾಡೋ ಬ್ರೋಕರ್ ಇರ್ತಾನೋ ಅವ್ರಿಗೆ ಕಳಿಸ್ತಾನೆ. 12 ರೂಪಾಯಿಗೆ ಇದು ಸೆಲ್ ಮಾಡಲ್ತಾರ ಅಂತಂದ್ರೆ 12 ಈ ಶೇರ್ ಬೈಯರ್ ಬ್ರೋಕರಿಗೆ ಕಳಿಸ್ತಾನ. ಈ ಬ್ರೋಕರ್ ಏನ್ ಮಾಡ್ತಾನ, ಆ ಬೈಯರ್ ಬ್ರೋಕರ್ ಏನದ ಮತ್ತೇನ ಬೈಯರ್ಸಿಗೆ ಕಳಿಸ್ತಾನ. ಓಕೆ, ಪ್ರೊಸೀಜರ್ ಗೊತ್ತಾಯ್ತಲ್ಲ. ಸೊ ಈ ಲಂಬಾ ಚೌಡ ಪ್ರೊಸೀಜರ್ ಆಗ್ಲಿಕ್ಕೆ ಏನದ 30 ದಿನ ಬೇಕಾಗ್ತಿತ್ತು. ಯಾಕಂದ್ರೆ ಹಿಂದಿನ ಟೈಮ್ದಾಗ ಏನಾಯ್ತು, ಡಿಜಿಟಲೈಸ್ ಇರಲಿಲ್ಲ, ಬೈ ಎಲ್ಲ ಪೋಸ್ಟ್ ಮುಖಾಂತರ ಹತ್ತಿತ್ತು. ಸೊ ಬೈ ಪೋಸ್ಟ್ ನೀವು ಬ್ರೋಕರಿಗೆ ಬಂದು ಹತ್ತಬೇಕು, ಈ ಬ್ರೋಕರ್ ಏನು ಕಂಪ್ನಿ ಕಳಿಸ್ಬೇಕು, ಕಂಪ್ನಿದವ್ರು ಬೈಯರ್ ಬ್ರೋಕರಿಗೆ ಕಳಿಸ್ಬೇಕು, ಬೈಯರ್ ಬ್ರೋಕರ್ ಬಲ್ ರೀಚ್ ಆದ್ಮೇಲೆ ನಾವು ಬೈಯರಿಗೆ ಕಳಿಸ್ತೀವಿ. ಸೊ ಈ ಪ್ರೊಸೀಸ್ ಲೆಂದಿ ಪ್ರೊಸೆಸ್ ಏನದ ಕಮ್ಮಿ ಮಾಡೋ ಸಲಕ್ಕೆ. ಆಮೇಲೆ ಸಪೋಸ್ ಎದಕ್ಕೆ ಇದು ಕಮ್ಮಿ ಮಾಡ್ಲಕ್ಕಪ್ಪ ಅಂತಂದ್ರೆ ಸಪೋಸ್ ನೀವು ಸೆಲ್ ಮಾಡಿದ್ರಿ, ಈ ಸೆಲ್ ಮಾಡಿದ್ದು ಇಲ್ಲಿ ಬ್ರೋಕರ್ ಹತ್ರ ಬಂದು ಬ್ರೋಕರ್ ಏನದ ಕಂಪ್ನಿ ಕಳಿಸ್ತಾನೆ. ಸೊ ಕಂಪ್ನಿ ಏನ್ ಮಾಡ್ತಾರೆ, ಈ ಬ್ರೋಕರಿಗೆ ಕಳಿಸ್ತದೆ. ಸಪೋಸ್ ಈ ಬ್ರೋಕರಿಗೆ ಏನ್ ಗೊತ್ತಾಯ್ತಪ್ಪ ಅಂದ್ರೆ ಈ ಬೈ ಮಾಡೋವ ಸತ್ತಿರ್ತಾನ, ಟೈಮಿಂಗರೇ ಟೈಮ್ ಹೋಗ್ತದೆ. ಸಪೋಸ್ ಅಚಾನಕ್ ಹೊಸ ಬೈ ಮಿಸ್ಟೇಕ್ ಆಕ್ಸಿಡೆಂಟ್ ಆಯ್ತು, ಏನೋ ಆಯ್ತು, ಏನು ಅಚಾನಕ್ ಈ ಪರ್ಸನ್ ಏನೋ ಸೆಲ್ ಮಾಡ್ತಾನೆ. ಸೊ ಈ ಬ್ರೋಕರ್ ಏನ್ ಮಾಡಿರ್ತಾನ, ಆಲ್ರೆಡಿ ಈ ಬೈಯರ್ ಹತ್ರ ಅಮೌಂಟ್ ತಗೊಂಡಿರ್ತಾನ. ಓಕೆ, ಈ ಬ್ರೋಕರ್ ಏನ್ ಮಾಡಿರ್ತಾನ, ಆಲ್ರೆಡಿ ಈ ಬೈಯರ್ ಹತ್ರ ಅಮೌಂಟ್ ತಗೊಂಡಿರ್ತಾನ. ಸೊ ಈ ಬೈಯರ್ ಹತ್ರ ಬಂದಿದ್ದ ಅಮೌಂಟ್ ಆಯ್ತು, ಈ ಬ್ರೋಕರ್ ಗೊತ್ತಾಯ್ತು ಪರ್ಸನ್ ಡೆಡ್ ಸತ್ತಾನ ಅಂತೇಳಿ. ಸೊ ಡೆತ್ ಆಗ್ಯದ ಅಂತೇಳಿ ಗೊತ್ತಾಯ್ತು ಅಂದ್ರೆ ಅವಾಗ ಏನ್ ಮಾಡ್ತಾನ ಬ್ರೋಕರ್ ಇಮಿಡಿಯೇಟ್ ಆಗಿ ಕಂಪ್ನಿದವ್ರಿಗೆ ಹೇಳ್ತಾನ, ಇಲ್ಲ ಈ ಪರ್ಸನ್ ಹೆಸರು ಮ್ಯಾಗ ಮಾಡೋದು ಬೇಡ, ನನ್ನ ಹೆಸರು ಮ್ಯಾಗ ಮಾಡು ಅಂತೇಳಿ. ಸೊ ಇಲ್ಲಿ ಬೆನಿಫಿಟ್ ಯಾರಿಗಾಯ್ತು, ಆಲ್ರೆಡಿ ಬ್ರೋಕರ್ ಹ್ಯಾಸ್ ಬೈಯರ್ಸ್ ಅಮೌಂಟ್ ಪ್ಲಸ್ ಈ ಹ್ಯಾಸ್ MRF ಶೇರ್ಸ್. ಸೊ ಇದೇನದ ಡಬಲ್ ಬೆನಿಫಿಟ್ ಐತೆ ಬ್ರೋಕರಿಗೆ. ಆ ಟೈಮಿಗೆ ಹಿಂಗಾಗಿ ಬ್ರೋಕರ್ಗಳು ಭಾಳ ದುಡ್ಡು ಮಾಡ್ಕೊಂಡಾರ, ಭಾಳ ಬೆನಿಫಿಟ್ ಮಾಡ್ಕೊಂಡಾರ. ಸೊ ಅವ್ರು ಕ್ವಿಕ್ ರೀಚ್ ಆಗ್ಯಾರ. ರೈಟ್, ಈ ಲೆಂದಿ ಪ್ರೊಸೆಸ್ ಏನದ ಕಮ್ಮಿ ಮಾಡೋ ಸಲಕ್ಕೆ T+2 ಮಾಡ್ಯಾರ. ಈ ಪ್ರೆಸೆಂಟ್ ಇದು ಹೆಂಗದಪ್ಪ ಅಂತಂದ್ರೆ ಟ್ರೇ ಡೇ ಎಲ್ಲ ಡಿಮೆಟಲೈಸ್ ಆಗ್ಯದ. ಸೊ ಅಂದ್ರೆ ಏನು ಟಿ ಡೇ ಅಂದ್ರೆ ಟ್ರೇಡ್ ಡೇ. ಇವತ್ತು ನೀವು 9:15 ನಿಮಿಷಕ್ಕೆ ಅಥವಾ 9:30 ನೀವು ಪರ್ಚೇಸ್ ಯಾವುದೋ ಒಂದು ಸ್ಟಾಕ್ನ ಪರ್ಚೇಸ್ ಮಾಡೋದು ಅಂದ್ರೆ ಇಮಿಡಿಯೇಟ್ ಅದು ಬ್ರೋಕರ್ ಬರುತ್ತೆ, ಬ್ರೋಕರ್ ಕಂಪ್ನಿ ಹೋಗುತ್ತೆ, ಕಂಪ್ನಿಯಿಂದ ಯಾರು ಸೆಲ್ಲರ್ಸ್ ಇರ್ತಾರೆ ಸೆಲ್ಲರ್ ಅಕೌಂಟಿಗೆ ಹೋಗ್ಬಿಡುತ್ತೆ ಇಮಿಡಿಯೇಟ್. ಟಿ ಡೇ ಇವತ್ತು ಬೈ ಮಾಡಬೇಕು, ಇವತ್ತೇ ನಿಮ್ಗೆ ಏನದ ನಿಮ್ಮ ಅಕೌಂಟಿಗೆ ಏನದ ಸೆಲ್ಲರ್ಸ್ ಕಡೆಯಿಂದ ನಿಮಗೆ ಏನದ ಬರ್ತದೆ. ಇವತ್ತು ನೀವು ಸೆಲ್ ಮಾಡಬೇಕು, ನಿಮ್ದು ಏನಾದ್ರು ಸೆಲ್ ಆಗಿ ಶೇರ್ಸ್ ಇಮಿಡಿಯೇಟ್ ಆಗಿ ಬೈಯರ್ಸ್ ಬಲ್ ಹೋಗ್ತಾರೆ. ಸೊ ಇವತ್ತೇ ಆಗ್ಬಿಡುತ್ತೆ. ಸೊ ಈ ಥರ ಪ್ರೊಸೀಜರ್ ಅದ. ಅದು ಪ್ರೊಸೀಜರ್ಲಿಂದ ಬ್ರೋಕರ್ಸ್ಗಳು ಭಾಳ ಬೆನಿಫಿಟ್ ಮಾಡ್ಕೊಂಡ್ರೆ ಅದು ಕಡಿಮೆ ಮಾಡ್ಬೇಕಂತ T+2 ಮಾಡಿದ್ರು. ಇವಾಗ ಪ್ರೆಸೆಂಟ್ ಏನದ ಟ್ರೇಡ್ ಡೇ ಅಂತ ಇದು ಮಾಡ್ಬೇಕು ಕಾನ್ಸೆಪ್ಟ್ ಅದ. ಓಕೆ, ಐ ಹೋಪ್ ನಾ ಹೇಳಿದ್ದೀನಿ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಟ್ರೇಡಿಂಗ್ ಅಂದ್ರೆ ಏನೋ ಗೊತ್ತಾಯ್ತು, ಕ್ಲಿಯರಿಂಗ್ ಅಂದ್ರೆ ಗೊತ್ತಾಯ್ತು, ಸೆಟಲ್ಮೆಂಟ್ ಯಾವ ಥರ ಆಗ್ತದೆ ಅನ್ನೋದು ನಿಮ್ಗೇನದ ಗೊತ್ತಾಯ್ತು. ಇನ್ನೊಂದೇನಪ್ಪ ಅಂತಂದ್ರೆ DPs. ಓಕೆ, DPs ಅಂದ್ರೆ ಏನು, ಡಿಪಾಸಿಟರೀಸ್ ಪಾರ್ಟಿಸಿಪೆಂಟ್ಸ್. ಏನು DPs ಅಂದ್ರೆ ಏನು, ಡಿಪಾಸಿಟರಿ ಪಾರ್ಟಿಸಿಪೆಂಟ್ಸ್.
ಅವ್ರಿಗೆ ಈ ಡಿಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಅಂತ ಯಾರಿಗೆ ಅಂತಾರಪ್ಪ ಅಂತಂದ್ರೆ ಬ್ರೋಕರ್ಸಿಗೆ ಅಂತಾರ, ರೈಟ್? ಬ್ರೋಕರ್ಸಿಗೆ ಅಂತಾರ. ಎದಕ್ಕೆ ಬ್ರೋಕರ್ಸಿಗಪ್ಪ ಅಂತಂದ್ರೆ ಬ್ರೋಕರ್ಸಿಗೆ ಅಂತಾರೆ. ಎದಕ್ಕೆ ಬ್ರೋಕರ್ಸಿಗೆ ಅಂತಾರ? ಸಪೋಸ್ ನಿಮ್ಮ ಹತ್ರ ನಾ ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ದೆ, ನೀವೇನದ ಕಂಪ್ನಿ ನೀವು ಯಾವುದೊಂದು ಶೇರ್ನ ಪರ್ಚೇಸ್ ಮಾಡಿದ್ರಿ, ಡಸ್ ನಿಮಗೆ ಏನದ NSNC ಏನು ಹರ ನೋಡು, ಯಾರು ಈ NSDL ದವ್ರು, ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಇದ್ದವರು ನಿಮ್ಗೆ ಡೈರೆಕ್ಟ್ ಪರಿಚಯ ಏನು, ನಿಮ್ಗೆ ಡೈರೆಕ್ಟ್ ಗೊತ್ತಿಡಿತಾರೇನು? ಗೊತ್ತಿಡಲ್ಲ. ಇವ್ರೇನ್ ಅದಕ್ಕೆ ಏನು ಮಾಡ್ತಾರೆ, ಡೈರೆಕ್ಟ್ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೇನದ ಬ್ರೋಕರ್ಸ್ ಇರ್ತಾರ. ಓಕೆ, ನೀವು ಅಕೌಂಟ್ ಓಪನ್ ಮಾಡೋದಲ್ಲಿ ಬ್ರೋಕರ್ ಹತ್ರ. ಸೊ ಅವಾಗ ಬ್ರೋಕರ್ ಏನು ಕೇಳ್ತಾನೆ, ನಿಮ್ಗೆ ಏನದ NSDL ಅವ್ರು ಮಾಡಲಿ ಅಥವಾ CDSN ಅವ್ರ ಜೊತೆ ನಿಮ್ಗೆ ಏನದ ಇದು ಮಾಡಲಿ ಅಂತ ಕೇಳ್ತಾನೆ ಆ ಫಾರ್ಮೆಟ್ ಓಪನ್ ಮಾಡೋ ಟೈಮಿಗೆ. ಅವಾಗ ಮ್ಯಾಪ್ ಲಿಂಕ್ ಮಾಡ್ತಾನವ ನಿಮಗೆ. ಮ್ಯಾಪ್ ಅಂದ್ರೆ ಮ್ಯಾಪ್ ಏನು ಇಸ್ ನಥಿಂಗ್ ಬಟ್ ಲಿಂಕ್. ಯಾರ ಜೊತೆ ಲಿಂಕ್ ಮಾಡಲಿ? ಬ್ರೋಕರ್ ಏನು ಮಾಡ್ತಾನೆ, ಇವ್ರ ಜೊತೆ ಲಿಂಕ್ ಮಾಡಲಿ ಅಂತ ಕೇಳ್ತಾನೆ, ಇವ್ರ ಜೊತೆ ಲಿಂಕ್ ಮಾಡ್ತಾರೆ. ಈ ಸಪೋಸ್ ಯಾವುದೋ ಒಂದು NSDL ದವ್ರು ಯೂಸ್ ಮಾಡೋ ಏನದ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ತಿಳ್ಕೊರಿ. ಸೊ ಇವತ್ತು ನೀವು ಪರ್ಚೇಸ್ ಮಾಡಿದ ಯಾವುದೇ ಒಂದು ಶೇರ್ಸ್ ಏನು ಮಾಡ್ತಾನೆ, ಬ್ರೋಕರ್ ಬಲೋತ. ಬ್ರೋಕರ್ ಏನು ಮಾಡ್ತಾನೆ, ಈ ನ್ಯಾಷನಲ್ ಡೆಪಾಸಿಟರಿ ಏನದ ಇವ್ರಿಗೆ ಕಳಿಸ್ತಾನೆ. ಸೊ ಇವ್ರಲಿಂದ ನಮಗೆ ಡೈರೆಕ್ಟ್ ಆಗ್ತದೆ? ಆಗಲ್ಲ. ಡೈರೆಕ್ಟ್ ನಿಮ್ಗೆ ಡೈರೆಕ್ಟ್ಲಿ ಏನದ ಇವ್ರ ಜೊತೆ ಹೋಗಿ ಡೆಪಾಸಿಟರಿ ಚೇಂಜ್ ಮಾಡಕ್ ಆಗಲ್ಲ. ನಮಗೆ ಏನ್ ಬೇಕಾಗಿತ್ತು? ಬ್ರೋಕರ್ಸ್. ಸೊ ಬಿಫೋರ್ ಬ್ರೋಕರ್ ಥ್ರೂನೇ ಆಗ್ತಿತ್ತು, ಪ್ರೆಸೆಂಟ್ ಬ್ರೋಕರ್ ಥ್ರೂನೇ ಆಗ್ತದೆ. ಬಟ್ ದ ಪ್ರೊಸೀಜರ್ ಏನದಲ್ಲ ಕಮ್ಮಿ ಮಾಡ್ಯಾರ. ಅವಾಗ 30 days ಬೇಕಾಗ್ತಿತ್ತು, ಈಗ ಅದನ್ನೆಲ್ಲ ಇದು ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡು ಫೆಸಿಲಿಟೀಸ್ ಈ ಎಲ್ಲ ಡಿಜಿಟಲೈಸ್ಡ್ ಆಗೋದ್ರಿಂದ ಇದನ್ನ ಪ್ರೊಸೀಜರ್ ಕಮ್ಮಿ ಮಾಡ್ಕೊಂಡು. ಸೊ ಈ ಬೈ ಮಾಡಿದ ಬ್ರೋಕರ್ ಬರುತ್ತೆ. ಬ್ರೋಕರ್ ಇದು NSDL ದವ್ರಿಗೆ ಕಳಿಸ್ತಾನೆ. ಅಲ್ಲಿಂದ ಏನಂದ್ರೆ ಟ್ರಾನ್ಸಾಕ್ಷನ್ ಡಿಮಾಟರಲೈಸ್ ಹಾಕಿ ಇದ್ರಾಗ ಬರ್ತದೆ. ಓಕೆ, ನಾವು ಓಪನ್ ಮಾಡೋದು ಬ್ರೋಕರ್ ಹತ್ರ. ಬ್ರೋಕರ್ ಹ್ಯಾಸ್ ಅಕೌಂಟ್ ಯಾರ ಹತ್ರ ಓಪನ್ ಮಾಡಿರ್ತಾನೆ, NSDL ಅವ್ರ CDSL ದವ್ರು ಇವ್ರ ಬಳಿ ಆಲ್ರೆಡಿ ಇವ್ರ ಬ್ರೋಕರ್ ಓಪನ್ ಮಾಡಿರ್ತಾನೆ. ನಾವು ಇವ್ರಿಗೆ ಮಾಡಿದಾಗ ಇವ್ರಿಗೆ ಮಾಡ್ತಾನೆ. ಈ ಥರ ಟ್ರಾನ್ಸಾಕ್ಷನ್ ಆಗ್ತದೆ. ಬಿಫೋರ್ ಇದೇ ಥರ ಟ್ರಾನ್ಸಾಕ್ಷನ್ ಆಗ್ತಿತ್ತು, ಇವಾಗೂ ಅದೇ ಟ್ರಾನ್ಸಾಕ್ಷನ್ ಆಗ್ತದೆ. ಬಟ್ ಅವಾಗ ಏನಿತ್ತು, T+30 days. 30 days ಒಳಗೆ ಹೇಳ್ದಲ್ಲ, ಬೈಯರ್ಸ್ ಬಲ್ಲಿಂದು ಸೆಲ್ಲರ್ಸ್ ಬಲ್ಲಿಂದು ಬ್ರೋಕರ್ ಹತ್ರ ಹೋಗ್ಬೇಕು, ಬ್ರೋಕರ್ ಬಲ್ಲಿಂದು ಕಂಪ್ನಿ ಹತ್ರ ಹೋಗ್ಬೇಕು, ಕಂಪ್ನಿ ಬಲ್ಲಿಂದು ಬೈಯರ್ಸ್ ಬ್ರೋಕರ್ ಬಲ್ಲಿ ಹೋಗ್ಬೇಕು, ಬೈಯರ್ಸ್ ಬ್ರೋಕರ್ ಬಲ್ಲಿಂದ ಬೈಯರಿಗೆ ಹೋಗ್ಬೇಕು. ಸೊ ಈ ಪ್ರೊಸೀಜರ್ ಆಗ್ತಿತ್ತು ಅವಾಗ. ಸೊ ಈಗೆಲ್ಲ ಡಿಜಿಟಲೈಸ್ಡ್ ಆಗಿ ಏನದ ಶಾರ್ಟ್ ಆ್ಯಂಡ್ ಇದ್ರಾಗ ಫಾಸ್ಟ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಫಾಸ್ಟ್ ಕ್ಲಿಯರಿಂಗ್ ಆಗೋ ಸಲಕ್ಕೆ ಏನದ ಈ ಥರ ಡಿಮ್ಯಾಟ್ ಏನದ ಮಾಡ್ಕೊಂಡಾರ. ಓಕೆ, ಐ ಹೋಪ್ ನಾ ಹೇಳಿದ್ದು ನಿಮಗೆಲ್ಲ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೋತೀನಿ. ಸೊ ಕಂಪ್ಲೀಟಾಗಿ ಬೇಸಿಕ್ಸ್ ವಿಡಿಯೋ ಅನ್ನೋದ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿನಿ. ಸೊ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋನ ಕರೆಕ್ಟಾಗಿ ಸ್ಟಾರ್ಟಿಂಗಿಂದ ಯಾರ್ಯಾರು ಇನ್ ಬಿಟ್ವೀನ ನೀವು ನೋಡ್ತಾ ಇದ್ರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕ್ಲಾಸ್ 1 ಇಂದ ನೀವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬಂದ್ರೆ ನಿಮ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಆ್ಯಕ್ಚುಲಿ ಇದು ಒಂದೇ ವಿಡಿಯೋದಲ್ಲಿ ಲೆಂತ್ ಮಾಡಿ ಹಾಕೋಬೋದಿತ್ತು, ಬಟ್ ಭಾಳ ಲೆಂದಿ ಆಗ್ತದೆ ಆ್ಯಂಡ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಎಲ್ಲ ಇದು ಪ್ರಾಬ್ಲಮ್ ಅದ. ಸೊ ಹಂಗಾಗಿ ಏನದ ನಾನು ಶಾರ್ಟ್ಸ್ ವೀಡಿಯೋ ಹಾಕೊಳ್ತೀನಿ. ನೀವು ಇನ್ ಬಿಟ್ವೀನ್ ಸೆಂಟ್ರಲ್ಲಿ ಯಾವುದೇ ವೀಡಿಯೋ ನೋಡಲ್ತೀರ ಅಂದರೆ ಹಂಗೆ ನೋಡೋಕೆ ಹೋಗ್ಬೇಡ್ರಿ, ನಿಮ್ಗೆ ಗೊತ್ತಾಗಲ್ಲ, ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಹಂಗಾಗಿ ನೀವೇನಂದ್ರೆ ಸ್ಟಾರ್ಟಿಂಗ್ ಡೇ 1 ಪಾರ್ಟ್ 1 ಹಿಡ್ಕೊಂಡು ಕಂಪ್ಲೀಟಾಗಿ ನೀವು ಒನ್ ಬೈ ಒನ್ ನೋಡಿ ಅದು ವೀಡಿಯೋಸ್ನ ನೋಡ್ಕೊಂಬಂದು ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಗೇನದ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಐ ಹೋಪ್ ಇದು ಏನೇ ಡೌಟ್ಸ್ ಇದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ನಾನು ಹೇಳಿದೆಲ್ಲ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಪ್ಲೀಸ್ ಲೈಕ್ ಮಾಡಿರಿ. ಲೈಕ್ಸ್ಗಳು ಯಾವುದೂ ಬರ್ತಾ ಇಲ್ಲ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿ. ಲೈಕ್ಸ್ ನೀವು ಮಾಡೋದ್ರಂದ್ರೆ ನನಗೊಂದು ಸ್ವಲ್ಪ ಫೀಲ್ ಹ್ಯಾಪಿ. ಒಂದು ವಿಡಿಯೋಕ್ಕೆ ಅಟ್ಲೀಸ್ಟ್ ಒಂದು 50-60 ಲೈಕ್ಸ್ ಬಂದ್ರೆ ನನಗೆ ಒಂಥರ ಖುಷಿ ಆಗ್ತದೆ. ಸೊ ನೋಡಿದವರೆಲ್ಲ ಲೈಕ್ ಮಾಡಿರಿ ಚಾನಲಿಗೆ. ನೆಕ್ಸ್ಟ್ ಪಾರ್ಟಲ್ಲಿ ಏನದ ಮುಂದಿನ ಯಾವ ಥರ ನೆಕ್ಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಏನದ ಲರ್ನಿಂಗ್ ವೀಡಿಯೋದಲ್ಲಿ ಏನದ ನಿಮ್ಗೆ ಡೇ ಬೈ ಡೇ ಏನದ ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ನಾನು ಹೇಳಿದ ವಿಡಿಯೋ ಏನದ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಬಾಯ್.